ಮಂಡ್ಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಬಿಜೆಪಿಯ ಸ್ನೇಹಿತರುಗಳು ಒಂದು ಕಾಳಿಕಾಂಬ ಮಾತಿಗೆ ಒಂದು ಹರಕೆಯನ್ನ ಹೊತ್ಕೊಂಡಿದ್ರು. ಹರಕೆಯನ್ನು ತೀರಿಸಲಿಕ್ಕೆ ಇವತ್ತು ಬರಬೇಕು ಅಂತಕ್ಕಂಥದ್ದು ಅವರೆಲ್ಲರ ಅಪೇಕ್ಷೆ ಏನಿತ್ತು. ಕಾರ್ಯಕರ್ತರ ಅಭಿಮಾನಿಗಳೇನಿದ್ದಾರೆ ಅವರ ಒಂದು ಅಪೇಕ್ಷೆ ಮೇರೆಗೆ ಬಂದು ತಾಯಿಯ ದರ್ಶನ ಮಾಡಿ ತಾಯಿಯ ಆಶೀರ್ವಾದ ಪಡೆದಿದ್ದೇವೆ. ಅದ್ರ ಜೊತೆಗೆ ಇವತ್ತು ಜನತಾ ದರ್ಶನ ಮುಖಾಂತರ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಲೋಕಸಭೆಯ ನಮ್ಮ ಕ್ಷೇತ್ರದ ಜನತೆಯ ಒಂದು ಸಮಸ್ಯೆಗಳನ್ನು ಆಲಿಸ್ಲಿಕ್ಕೆ ಬಂದಿದ್ದೇನೆ. ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಅವರು 2 ಪ್ರಮುಖ ಇಲಾಖೆಗಳ ನಿರ್ವಹಿಸತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದು 2 ದೊಡ್ಡ ಇಲಾಖೆಗಳು ಹೊರನೋಟಕ್ಕಿದೆ, ಆದರೆ ಹಲವಾರು ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನು ಸರಿಪಡಿಸತಕ್ಕಂಥ ನಿಟ್ಟಿನಲ್ಲಿ ಸ್ವಲ್ಪ ದಿನಕ್ಕೆ 18-20 ಗಂಟೆಗಳ ಕಾಲ ನಾನು ಆ ಒಂದು ಇಲಾಖೆಗೆ ಸಂಬಂಧಪಟ್ಟಂತ ವಿಷಯಗಳನ್ನು ಕ್ರೋಢೀಕರಿಸಲಿಕ್ಕೆ ಸಮಯ ನಿಗದಿ ಮಾಡ್ಕೊಂಡಿದ್ದೇನೆ. ಅದರಿಂದ ಜಿಲ್ಲೆಗೆ ನಾನು ಕಳೆದ 10 ದಿವಸಗಳಿಂದ ಬಂದು ಹೋಗಿದ್ದೆ. ಇವತ್ತು 4 ಗಂಟೆವರೆಗೂ ಇಲ್ಲೇ ಇರ್ತೀನಿ. ಜನರ ಕಷ್ಟ ಸುಖ ಆಲಿಸ್ಲಿಕ್ಕೆ ಬಂದಿದ್ದೆ. ಇದು ಜಿಲ್ಲೆಯಲ್ಲಿ ನಾನು ತಕ್ಷಣಕ್ಕೆ ಎಲ್ಲಾ ಭಾಗಕ್ಕೆ ಪ್ರವಾಸ ಮಾಡಲಿಕ್ಕೆ ಸಮಸ್ಯೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಒಂದು ದಿವಸ ಸಂಪೂರ್ಣವಾಗಿ ಅಂಬೇಡ್ಕರ್ ಭವನದಲ್ಲಿ ಬರ್ತಕ್ಕಂಥ ಎಲ್ಲ ಜನತೆಯ ಸಮಸ್ಯೆಗಳು ಏನೇ ಇದ್ರು ಅದಕ್ಕೆ ಅತಿಥಿಗಳನ್ನು ಸ್ವೀಕಾರ ಮಾಡಿ ಅದಕ್ಕೆ ಯಾವ ರೀತಿ ಕಾನೂನಿನ ವ್ಯಾಪ್ತಿಯೊಳಗೆ ಇರ್ತಕ್ಕಂಥದ್ದಕ್ಕೆ ತಕ್ಷಣ ಕ್ರಮ ತೆಗೆದುಕೊಳ್ಳಿಕ್ಕೆ ಅವಕಾಶಗಳಿದೆ ಅದೆಲ್ಲವನ್ನ ತೀರ್ಮಾನ ಮಾಡಿಸ್ತಕ್ಕಂಥದ್ದಕ್ಕೆ ಇವತ್ತು ಜನರ ಅಹವಾಲು ಸ್ವೀಕಾರ ಮಾಡ್ತಾ ಇದ್ದಾರೆ. ನಂತರದ ದಿನಗಳಲ್ಲಿ ಸ್ವಲ್ಪ ಹಳ್ಳಿಗಳ ಮೇಲೆ ಸ್ವಲ್ಪ ಯಾಕೆಂದ್ರೆ 2 ದೊಡ್ಡ ಇಲಾಖೆ ಇವತ್ತು ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಬೇಕು. ಜನತೆ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಹಲವಾರು ನಮ್ಮ 2 ಇಲಾಖೆಗಳಲ್ಲಿ ಇರ್ತಕ್ಕಂಥ ಪಬ್ಲಿಕ್ ಸೆಕ್ಟರ್ನ ಪ್ಲಾಂಟ್ಗಳೇನಿದ್ದಾವೆ ಮುಚ್ಚತಕ್ಕಂಥ ಪರಿಸ್ಥಿತಿಗಳಲ್ಲೂ ಇದ್ದಾವೆ. 1958-60ರಲ್ಲಿ ಮೈಸೂರು ಮಹಾರಾಜರು ಏನು ಅವರ ಒಂದು ದೂರದೃಷ್ಟಿ ಇತ್ತು. ವಿಶ್ವೇಶ್ವರಯ್ಯನವರ ಮಾರ್ಗದರ್ಶನದಲ್ಲಿ HMT ಫ್ಯಾಕ್ಟರಿ ಇತ್ತು, ಅಲ್ಲಿಂದ ನಮ್ಮ VISL ಇತ್ತು. ಇವೆಲ್ಲ ಕಾರ್ಖಾನೆಗಳು ಮುಚ್ಚತಕ್ಕಂಥ ಒಂದು ಪರಿಸ್ಥಿತಿ ಏನಿದೆ ಅದು ಎಲ್ಲದಕ್ಕೂ ಒಂದು ಹೊಸ ಮರುಜೀವ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸಗಳಾಗಬೇಕಾಗಿದೆ. ಅದರಿಂದ ಸ್ವಲ್ಪ ಸಮಯದ ಅಭಾವ. ಅದೆಲ್ಲವನ್ನ ಇವತ್ತು ಮೊದಲು ಅವೆಲ್ಲ ಸರಿ ಮಾಡಿದ್ರೆ ಒಂದು ಕಾಲದಲ್ಲಿ HMTನಲ್ಲಿ 8,000 ಉದ್ಯೋಗ ಮಾಡ್ತಾ ಇದ್ದಂತ ನಮ್ಮ ಬೆಂಗಳೂರು ನಗರದ ನಾಗರಿಕರಿದ್ರು. 8,000 ಜನ ಉದ್ಯೋಗ ವ್ಯವಸ್ಥೆ ಇತ್ತಲ್ಲಿ. ಇವತ್ತು 100-120 ಜನ ಇದ್ದಾರೆ. ಇದು ಪರಿಸ್ಥಿತಿ. ಇದೆಲ್ಲವನ್ನ ಸರಿಪಡಿಸಲಿಕ್ಕೆ ಸ್ವಲ್ಪ ಪ್ರಯತ್ನ ಪಡ್ತೀನಿ. ಅದು ಸರ್ಕಾರದಲ್ಲಿ ನಿನ್ನೆ ದಿನ ಒಂದು ಸುತ್ತೋಲೆ ಹೊರಡಿಸ್ಕೊಂಡಿದ್ದಾರೆ. ಸುತ್ತೋಲೆನ ಕ್ಯಾಬಿನೆಟ್ ನಲ್ಲೇ ತೀರ್ಮಾನ ಮಾಡಿಸ್ಕೊಂಡಿದ್ದಾರೆ. ಅಧಿಕಾರಿಗಳು ಯಾರೋ ಹೋಗಬಾರದು ಅಂತೇಳಿ. ಅದು ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಮಾತ್ರ ಜನತಾ ದರ್ಶನ ಮಾಡಲಿಕ್ಕೆ ಅವಕಾಶ ಇದೆ, ಅಧಿಕಾರಿಗಳು ಕರ್ಕೊಂಡು ಅಂತಕ್ಕಂಥ ಒಂದು ಸುತ್ತೋಲೆಯನ್ನು ಹೊರಡಿಸಿ ಅಧಿಕಾರಿಗಳಿಗೂ ಸ್ಪಷ್ಟವಾದ ಸೂಚನೆ ಕೊಟ್ಟುಬಿಟ್ಟಿದ್ದಾರೆ. ನಾನು ಅಧಿಕಾರಿಗಳನ್ನ ದೂರಲ್ಲ. ಇಲ್ಲಿ ಸರ್ಕಾರ ಯಾವ ರೀತಿ ನಡ್ಕೋತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.